ಮೇಷರಾಶಿಯವರಿಗೆ ನೋಡೋಣ ಇದನ್ನ ಏನೆಲ್ಲ ಅನುಕೂಲಗಳಿದೆ ಅಥವಾ ಅನಾನುಕೂಲಗಳಿದೆ ಅಂತ ನೋಡಿ. ಇದನ್ನ ಮೇಷರಾಶಿಯವರಿಗೆ ತಾಯಿಯಿಂದ ಹಣ ಪಡೆದುಕೊಳ್ಳುವ ಸಾಧ್ಯತೆ ಇತ್ತು. ಒಳ್ಳೆ ವಿಚಾರ ನೋಡಿ, ಯಾವಾಗ ನಮ್ಮ ಒಂದು ಕುಟುಂಬದವರಿಂದ ಅಥವಾ ತಾಯಿಯಿಂದ ಹಣ ಬರುತ್ತೆ, ಯಾಕೆಂದರೆ ತಾಯಿಯ ಆಶೀರ್ವಾದ ತುಂಬ ಬಹಳ ಮುಖ್ಯ ಅಂತ ನೋಡಿ. ಯಾವುದೋ ಒಂದು ಕೆಲಸ ಕಾರ್ಯ ಮಾಡಬೇಕು ಅಂದ್ಕೊಳ್ತಿರ್ತೀರ, ಯಾವುದೋ ಒಂದು ವಿಚಾರಕ್ಕೆ ಹಣದ ಅಭಾವ, ಹಣದ ಕೊರತೆ ಆಗಿರ್ಬೋದು ನೋಡಿ, ತಾಯಿಯಿಂದ ಹಣ ಪಡೆದುಕೊಳ್ಳುವಂತಹ ಅವಕಾಶಗಳು ಈ ದಿನ ನಿಮಗೆ ಮೇಷರಾಶಿಯವ್ರಿಗೆ ಇರುವಂಥದ್ದು. ಇನ್ನು ಅತಿಯಾದ ಕೋಪವನ್ನು ತಪ್ಪಿಸ್ಕೊಳ್ಬೇಕು ನೋಡಿ. ಯಾವುದೇ ಆಗಲಿ, ಯಾವುದೇ ಕೆಲಸ ಕಾರ್ಯ ಆಗಬೇಕು ಅಂತಂದರೆ ಕೋಪಕ್ಕೆ ತುತ್ತಾಗಬಾರ್ದು. ಹಾಗಾಗಿ ಏನಾದರೂ ಕೆಲಸ ಕಾರ್ಯ ಆಗಬೇಕಂದ್ರೆ ಮೇಷರಾಶಿಯವರು ಯಾರೆಲ್ಲ ಇದ್ದೀರಾ ನೋಡ್ಕೊಳ್ಳಿ, ತಾಯಿ ಆಶೀರ್ವಾದವನ್ನು ಪಡ್ಕೊಳ್ಳಿ, ಕೋಪವನ್ನು ತಪ್ಪಿಸುವಂಥ ಗಮನವನ್ನು ಕೊಡಬೇಕು, ಕೋಪವನ್ನು ಕಡಿಮೆ ಮಾಡ್ಕೊಳ್ಳಿ, ಎಲ್ಲ ಕೆಲಸ ಕಾರ್ಯಗಳ ಯಶಸ್ಸನ್ನು ನೀವು ಪಡ್ಕೊಳ್ಬೋದು. ವಾಹನ ಖರೀದಿಸೋ ಬಗ್ಗೆ ಕೂಡ ಆಲೋಚನೆ ಮಾಡ್ತೀರಾ ಅಂತ ಹೇಳ್ತಾ ಇದ್ರು. ಮೇಷರಾಶಿಯವರಿಗೆ ಕೆಲವರು ಇರ್ತಾರೆ, ಏನೋ ಒಂದು ಗಾಡಿ ತಗೊಳ್ಬೇಕು, ಹಬ್ಬದ ದಿನಗಳು ಬೇರೆ ಅಂದ್ಕೊಂಡಿರ್ತಾರೆ, ಎಷ್ಟೋ ದಿನದಿಂದ ನಾವು ಈ ರೀತಿ ಈ ಸರಿ ನವರಾತ್ರಿಗೆ, ಈ ಸರಿ ದಸರಾಗೆ ಏನೋ ಒಂದು ತಗೊಳ್ಬೇಕು. ಯಾಕಂದರೆ ಕೆಲವೊಂದು ಕಡೆ ದಸರಾ ಒಂದು ಕೊಡುಗೆ ಅಂತಲೂ ಕೂಡ ಕೊಡ್ತಾರೆ, ಆಫರ್ಸ್ ಕೂಡ ಇರುವಂಥದ್ದು ಇರುತ್ತೆ. ಹಾಗಾಗಿ ಈ ಸಮಯದಲ್ಲಿ ನಾವು ವಾಹನ ಖರೀದಿ ಮಾಡಬೇಕು ಅಂದ್ಕೊಂಡು ಯಾರು ಇರ್ತೀರಾ ಮೇಷರಾಶಿಯವರಿಗೆ ಶುಭಪ್ರದ ಇದೆ. ಏನಾದರೂ ಮನಸ್ಸಲ್ಲಿ ಆ ರೀತಿ ಆಲೋಚನೆ ಇತ್ತು ಅಂತಂದರೆ ಅದರ ಕಡೆ ಗಮನವನ್ನು ಕೊಡಿ, ಅನುಕೂಲಗಳು ಕೂಡ ಆಗುವಂಥದ್ದು ಮೇಷರಾಶಿಯವರಿಗೆ.